ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಟಾರನ್ಸ್ ಇಂದ 53 ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಪೂಜೆ ಕೂಡ ಮಾಡಿದ್ದೀನಿ, ರೆಡಿಯಾಗಿದ್ದೀನಿ, ಹೋಗಿ ಬರೋಣ ಅಂತೇಳಿ. ಚಿರು ಇನ್ನೂ ಮಲಗಿದ್ದಾನೆ. ಅವನನ್ನು ಎಬ್ಬರಿಸ್ಕೊಂಡು ಕರ್ಕೊಂಡೋಗ್ಬೇಕು. ಇವತ್ತೆಲ್ಲ ಮಲಗಿಲ್ಲ ಅವನು. ಅಂಗನವಾಡಿಗೆ ಹೋಗಿ ತುಂಬ ಆಟಾಡ್ತಾ ಇದ್ದಂತೆ. ಮಧ್ಯಾಹ್ನ ಕರ್ಕೊಂಡ್ಬಂದು ಮಲ್ಕೊತೀನಿ ಅಂತ ಅಂದ. ಇನ್ನೂ ಪೂಜೆ ಮಾಡಿರಲಿಲ್ವಲ್ಲ. ಹಾಯ್, ಮಲಗ್ಸೋಣ ಅಂತ ಹೇಳ್ಬಿಟ್ಟು ಮಲಗ್ಸೋಕ್ಕಾಗಿರಲಿಲ್ಲ. ಮತ್ತು ನಾನು ಪೂಜೆ ಮಾಡೋ ಟೈಮಿಗೆ ಅವನೇ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಈಗ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಚಿರು
ಓಯ್ ಗುಂಡುಮ್ಮ, ಓಯ್ ಉದ್ದಳಿಮ್ಮ. ಚಿಕ್ಕಪ್ಪ ಬಂದಿದ್ದರು, ನಮ್ಮ ಅತ್ತೆ ಕೂಡ ಬಂದಿತ್ತು. ಹಾಗಾಗಿ ಅವ್ರಿಗೆ ನೋಡಿಕೊಂಡು ಉಪಚಾರ ಮಾಡಿ ಕಳಿಸಿದ್ದೆ. ಮಧ್ಯಾಹ್ನ ಒಂದು 3 ಗಂಟೆಗೇನೋ ಹೋದ್ರು ಅವರು. ನೋಡಿ ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಂಗೆ ಮಗ. ತುಂಬ ದಿವಸಗಳ ಹಿಂದೆಯೇ ಈ ಒಂದು ಪ್ರಾಡಕ್ಟನ್ನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ವಿಡಿಯೋನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿವಸದ ಹಿಂದೆಯೇ ಮಸಾಲಾ ಕಾಪರ್ ಬಾಕ್ಸನ್ನು ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಕಮ್ಮಿ ಬೆಲೆಗೆ ಆಫರ್ ನಡೀತಾ ಇತ್ತು, ಹಂಗಾಗಿ ಬುಕ್ ಮಾಡಿಕೊಂಡೆ. ಎಲ್ಲ ಮಸಾಲೆಗಳನ್ನು ಸಪ್ರೇಟಾಗಿ ಬಾಕ್ಸಲ್ಲಿ ಹಾಕಿಟ್ಟಾಗ ಒಗ್ಗರಣೆ ಹಾಕುವಾಗ ಎಲ್ಲ ಬಾಕ್ಸನ್ನು ಒಂದೊಂದಾಗಿ ಓಪನ್ ಮಾಡಿಕೊಂಡು ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೆ ಈ ಥರ ಒಂದು ಮಸಾಲಾ ಕಾಪರ್ ಬಾಕ್ಸನ್ನು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಥರ ಸ್ಪೈಸಸ್ಸು ಒಂದರಲ್ಲೇ ಹಾಕಿಡೋದ್ರಿಂದ ನಮಗೆ ಒಗ್ಗರಣೆ ಹಾಕೋದು ತುಂಬ ಈಸಿ ಆಗುತ್ತೆ. ನೋಡಿ, ಇದರಲ್ಲೇ ಕೊಟ್ಟಿದ್ದಾರೆ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ. ಇದು ಕಾಪರ್ ಆಗಿರೋದ್ರಿಂದ ಪೂಜೆ ಸಾಮಾನು ನೀವು ಯಾವುದ್ರಲ್ಲಿ ತೊಳಿತೀರೋ ಅದರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಆನಂತರ ಡ್ರೈ ಮಾಡಿ ಸ್ಟೋರ್ ಮಾಡ್ಕೊಳ್ಬೇಕು. ಇದರ ಕ್ವಾಲಿಟಿ ಅಂತೂ ಮಾತಾಡೋದೇ ಬೇಡ. ಭಾರನೂ ಇದೆ, ಸ್ಟೈಲಿಶ್ ಆಗೂ ಇದೆ, ದಪ್ಪವಾಗೂ ಇದೆ. ನೀವು ಹೆಂಗೆ ಯೂಸ್ ಮಾಡಿದ್ರೂ ತುಂಬ ದಿನ ಬಾಳಿಕೆ ಅಂತೂ ಬಂದೇ ಬರುತ್ತೆ. ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆಗಿದ್ರೆ ಬೇಕು ಅಂದರೆ ಕೆಳಗಡೆ ಕೊಟ್ಟಿರುವ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಲಿಂಕನ್ನು ಹಾಕಿರ್ತೀನಿ.